ಜಾಸ್ತಿ ಬಡ್ಡಿ ಆಸೆಗೆ ಇಲ್ಲಿ ಹಣ ಇಟ್ಟರೆ ದೇವರು ಕೂಡ ನಿಮ್ಮ ಹಣಕ್ಕೆ ಗ್ಯಾರಂಟಿ ಕೊಡಲ್ಲ. ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ದುಡ್ಡಿಡೋಕೆ ಮುಂಚೆ 100 ಸಲ ಯೋಚನೆ ಮಾಡಿ. ಕೋಆಪರೇಟಿವ್ ಬ್ಯಾಂಕ್ ದಿವಾಳಿಯಾಗಿ ಮುಳುಗೋದ್ರೆ ನೀವು ಎಷ್ಟೇ ಹಣ ಇಟ್ಟಿದ್ರೂ ನಿಮಗೆ ಸಿಗೋದು 5 ಲಕ್ಷ ಮಾತ್ರ. ಅರೆ ಇದೇನು ಹೀಗೆ ಹೇಳ್ತಿದ್ದೀರಿ ಅಂತ ಕೇಳಬೇಡಿ. ಬನ್ನಿ ಕೋಆಪರೇಟಿವ್ ಬ್ಯಾಂಕ್ಗಳು ಎಷ್ಟು ಸೇಫ್ ತಿಳ್ಕೊಳ್ಳೋಣ. ನಮಸ್ಕಾರ, ನೀವು ನೋಡ್ತಿದ್ದೀರಾ ವಿಸ್ತಾರ ಮನಿ ಪ್ಲಸ್. ನಾನು ಅಭಿಷೇಕ್ ರಾಮಪ್ಪ. ಕೋಆಪರೇಟಿವ್ ಬ್ಯಾಂಕ್ಗಳ ಪರಿಸ್ಥಿತಿಯ ಬಗ್ಗೆ ಆಗಾಗ ಸುದ್ದಿಯನ್ನು ಕೇಳ್ತಿರ್ತೀರಿ. ಲೇಟೆಸ್ಟ್ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ RBI ಈಗ ನಿರ್ಬಂಧವನ್ನು ಹೇರಿದೆ. 6 ತಿಂಗಳವರೆಗೆ 50,000 ರೂಪಾಯಿಗಿಂತ ಜಾಸ್ತಿ ವಿತ್ಡ್ರಾ ಮಾಡೋ ಹಾಗಿಲ್ಲ. ಒಂದು ವೇಳೆ ನೀವು ಬೇರೆ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ವ್ಯವಹರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ವಿಡಿಯೋ ನೋಡಿದ ಬಳಿಕ ಡಿಸಿಷನ್ ಅನ್ನು ಕೈಗೊಳ್ಳಿ. ಅದರ ಆಗು ಹೋಗುಗಳ ಬಗ್ಗೆ ಡೀಟೇಲ್ ಆಗಿ ಕೋಆಪರೇಟಿವ್ ಬ್ಯಾಂಕ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ವಿಸ್ತಾರ ನ್ಯೂಸ್ನ ಎಕ್ಸಿಕ್ಯೂಟಿವ್ ಎಡಿಟರ್ ಶರತ್ MS ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಭಿಷೇಕ್. ಒಂದು ವೇಳೆ ಈಗ ನೋಡಿ, ನಾವು ಈ ಕೋಆಪರೇಟಿವ್ ಬ್ಯಾಂಕ್ಗಳ ಬಗ್ಗೆ ಏನು ಹೇಳ್ತಿದ್ದೀವಿ, ಇದು ನಿಮ್ಮ ಲೈಫ್ ಚೇಂಜಿಂಗ್ ಮಾಹಿತಿ ಡೆಫಿನೆಟ್ಲಿ ಆಗುತ್ತೆ. ಅಷ್ಟರ ಮಟ್ಟಿಗೆ ಜನ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇಂಥದ್ದೇ ಲೈಫ್ ಚೇಂಜಿಂಗ್ ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕು ನಿಮ್ಮ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್, ಮನಿ ಸೀಕ್ರೆಟ್ಸ್ ನಿಮ್ಮ ಸಹಾಯಕ್ಕೆ ಬರುತ್ತೆ. ಶರತ್ MS ಅವರು ಬರೆದಿರುವ ಈ ಪುಸ್ತಕ ಸಪ್ನಾ ಅವಧಿ ಟಾಪ್ 10 ನಲ್ಲಿ 3 ತಿಂಗಳ ಕಾಲ ಟಾಪ್ 10 ನಲ್ಲಿ ಕಂಡು ಬಂದಿತ್ತು. 4 ಎಡಿಷನ್ಗಳು ಪ್ರಿಂಟ್ ಆಗಿದೆ. 4ನೇ ಎಡಿಷನ್ ಆಗಲೇ ಖಾಲಿ ಆಗ್ತಾ ಬಂದಿದೆ. ಸೊ ನಿಮ್ಮ ಜೀವನದಲ್ಲಿ ಕೈ ಹಿಡಿದು ಒಳ್ಳೆ ಮಾರ್ಗದತ್ತ ನಡೆಸುವಂತಹ ವಿಷಯದಲ್ಲಿ, ಹಣಕಾಸಿನ ವಿಷಯದಲ್ಲಿ ಇದು ನಿಮ್ಮ ಒಳ್ಳೆಯ ಸಂಗಾತಿ ಆಗುತ್ತೆ. ನಿಮಗೆ ಆ ಬುಕ್ಕನ್ನು ಕೊಂಡ್ಕೊಳ್ಬೇಕು ಅನ್ನೋದಾದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ದಯಮಾಡಿ ಅದನ್ನು ನೀವು ಕ್ಲಿಕ್ ಮಾಡಬಹುದು. ಸರ್, ಸಹಕಾರಿ ಬ್ಯಾಂಕ್ಗಳ ಬಗ್ಗೆ ವಿಷಯಗಳು ಗೊತ್ತಾಗ್ತಾ ಹೋದಂತೆ ಜನರಿಗೆ ಭಯ ಆಗುತ್ತೆ. ಯಾಕೆಂದರೆ ಹಳ್ಳಿವರೆಗೆ ತಲುಪಿಸೋದಿದೇನೆ, ಅಂಥದ್ರಲ್ಲಿ ಈ ಥರ ಪ್ರಾಬ್ಲಮ್ ಆಗಿಬಿಡುತ್ತಲ್ಲ ಅಂತ. ಸೊ ಸಹಕಾರಿ ಬ್ಯಾಂಕ್ಗಳ ಸ್ಟ್ರಕ್ಚರ್ ಹೇಗಿರುತ್ತೆ, ಅದರ ಫಂಕ್ಷನಿಂಗ್ ಹೇಗಿರುತ್ತೆ, ಎಷ್ಟು ಸೇಫ್ ಇವು? ಬೇಸಿಕಲಿ ಅಭಿಷೇಕ್, ಸಹಕಾರಿ ಬ್ಯಾಂಕ್ಗಳು ಅಂದ ತಕ್ಷಣ ಈಗ ಆತಂಕ ಜಾಸ್ತಿ ಆಗ್ತಿದೆ. ನೀವು ಹೇಳ್ದಂಗೆ ಇತ್ತೀಚಿನ ಉದಾಹರಣೆಗಳನ್ನೇ, ಕರ್ನಾಟಕದ ಉದಾಹರಣೆಗಳನ್ನು, ಅದರಲ್ಲೂ ಬೆಂಗಳೂರಿನ ಎಕ್ಸಾಂಪಲ್ಗಳನ್ನು ತೆಗೆದುಕೊಳ್ಳೋದಾದರೆ, ಗುರುರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಏನಾಯಿತು ಅಂತೇಳಿ ನಮ್ಮೆಲ್ಲರಿಗೂ ಗೊತ್ತಿದೆ. ಅಲ್ಲೂ ಕೂಡ ಹಣಕಾಸು ನಿರ್ವಹಣೆ ವೈಫಲ್ಯ ಆಗಿ ನಂತರದಲ್ಲಿ ಭಾಳಷ್ಟು ಗ್ರಾಹಕರು ತೊಂದರೆಯನ್ನು ಅನುಭವಿಸಿದರು. ನಂತರದಲ್ಲಿ ಈಗ ಲೇಟೆಸ್ಟ್ ಎಕ್ಸಾಂಪಲು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್. ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕನ್ನು RBI ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದೆ. ಅಲ್ಲಿಯ ವಹಿವಾಟನ್ನು ಗಮನಿಸ್ತಾ ಇದೆ. ಅಂದರೆ ಪರೋಕ್ಷವಾಗಿ ಅಲ್ಲಿ ಸಮಸ್ಯೆ ಇದೆ, ಅದಕ್ಕೆ RBI ಎಂಟರ್ ಆಗಿದೆ ಅಂತ ಹೇಳಿ. ನೋಡಿ, ಈ ಸಹಕಾರಿ ಬ್ಯಾಂಕ್ಗಳ ಬಹಳ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ಇದನ್ನು ಸರಿಯಾಗಿ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಹೇಗೆ ರೆಗ್ಯುಲೇಟ್ ಮಾಡ್ತಿದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. RBI ನಿಯಂತ್ರಣಕ್ಕೆ ಒಳಪಟ್ಟಿದೆ ಅಂತೇಳಿ ನಾವು ಹೇಳ್ತೀವಿ. ಏನಂದರೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ನಲ್ಲಿ ಎಲ್ಲ ಈ ಸಹಕಾರಿ ಬ್ಯಾಂಕ್ಗಳು ಬರ್ತವೆ. ಆದರೆ ದೊಡ್ಡ ಚಾಲೆಂಜ್ ಏನು ಅಂತ ಹೇಳಿದ್ರೆ, RBI ನಿಯಂತ್ರಣ ಅಂದ್ರೆ ಏನು? RBIನ ಒಬ್ಬ ಅಧಿಕಾರಿ ಬಂದು ಬ್ಯಾಂಕನ್ನು ಇನ್ಸ್ಪೆಕ್ಷನ್ ಮಾಡ್ತಾರೆ. ಬ್ಯಾಂಕ್ನ ದಾಖಲೆಗಳು ಮತ್ತೊಂದು ವಹಿವಾಟು ಎಲ್ಲ ಸರಿಯಾಗಿ ನಡೀತಿದೆಯಾ ಅಂತೇಳಿ ನೋಡ್ತಾರೆ. ಆದರೆ ಆ ವಹಿವಾಟು ಎಲ್ಲವೂ ಸರಿಯಾಗಿದೆ ಅಂತೇಳಿ ಒಂದ್ಸತಿ ಬಂದು ನೋಡಿದ ತಕ್ಷಣ ಎಲ್ಲ ಸರಿಯಾಗಿದೆ ಅಂತ ಅಲ್ಲ. ಅದರಿಂದ ಆಚೆಗೂ ಹ್ಯೂಮನ್ ಎರರ್ ಅನ್ನೋದಿರುತ್ತೆ. ಈಗ ನೋಡಿ, ನಾವು ಹೇಳ್ದಂಗೆ RBI ಸುಪರ್ದಿಯಲ್ಲಿರೋ ಎಲ್ಲ ಬ್ಯಾಂಕ್ಗಳಲ್ಲೂ ಯಾವುದೇ ಲೋಪದೋಷ ಆಗಬಾರ್ದು ಅಂತ ಆಗಿದ್ದರೆ ನೀರವ್ ಮೋದಿ ದುಡ್ಡು ತಗೊಂಡು ವಿದೇಶಕ್ಕೆ ಓಡೋಗ್ತಿರ್ಲಿಲ್ಲ, ವಿಜಯ್ ಮಲ್ಯ ಓಡೋಗ್ತಿರ್ಲಿಲ್ಲ, ಮೆಹುಲ್ ಚೋಕ್ಸಿ ಓಡೋಗ್ತಿರ್ಲಿಲ್ಲ. ಇವೆಲ್ಲ ಎಕ್ಸಾಂಪಲ್ಗಳು ಅಂತ ಏನು ಅಂತ ಹೇಳಿದ್ರೆ, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಇದೆ. RBI ನಿಯಂತ್ರಣಕ್ಕೆ ಒಳಪಟ್ಟಿದೆ ಅಂದ ತಕ್ಷಣ ಎಲ್ಲವೂ ಅಲ್ಲಿ ಸರಿ ಇದೆ ಅಂತಲ್ಲ. ಬೇಸಿಕಲಿ ಯಾವುದೇ ಬ್ಯಾಂಕ್ನಲ್ಲಿ ದುಡ್ಡು ಹಾಕೋಕೆ ಮುಂಚೆ ನಮ್ಮ ಹೋಮ್ವರ್ಕನ್ನು ನಾವು ಮಾಡಲೇಬೇಕು. ವಿಶೇಷವಾಗಿ ಸಹಕಾರಿ ಬ್ಯಾಂಕ್ಗಳಲ್ಲಿ ದುಡ್ಡು ಹಾಕುವಾಗ ಇನ್ನೂ ಹೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕು. ಖಂಡಿತವಾಗಿಯೂ ನೀವು ಹೇಳಿದಾಗೆ ಸಹಕಾರಿ ಬ್ಯಾಂಕ್ಗಳಿಂದ ಬಹಳ ದೊಡ್ಡ ಅನುಕೂಲ ಆಗಿದೆ. 16 ವರ್ಷಗಳಿಂದ ಕೆಲವು ಸಹಕಾರಿ ಬ್ಯಾಂಕ್ಗಳು ಜನರ ಜೀವನಾಡಿಯಾಗಿದ್ದಾವೆ. ಇವೆಲ್ಲದರ ನಡುವೆ ಇವತ್ತಿನ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ, ಸಹಕಾರಿ ಬ್ಯಾಂಕ್ನಲ್ಲಿ ಯಾಕೆ ಜಾಸ್ತಿ ಬಡ್ಡಿ ಸಿಗುತ್ತೆ, ಯಾಕೆ ತುಂಬ ಜನ ಹೋಗ್ಬಿಟ್ಟು ಫಿಕ್ಸೆಡ್ ಡೆಪಾಸಿಟ್ಗಳನ್ನು ಸಹಕಾರಿ ಬ್ಯಾಂಕ್ಗಳಲ್ಲಿ ಇಡ್ತಾರೆ ಅನ್ನೋ ಪ್ರಶ್ನೆಗೆ ನಾವು ಜನರಿಗೆ ಪ್ರಮುಖವಾಗಿ ಉತ್ತರ ಕೊಡಬೇಕಾಗಿದೆ. ನೋಡಿ ಅಭಿಷೇಕ್, ಯಾವುದೇ ರಿಟೈರ್ಡ್ ವ್ಯಕ್ತಿ ಅಥವಾ ಮಾಸಿಕ ಆದಾಯಕ್ಕೆ ತಿಂಗಳಿಗೆ ನನಗೆ ಇಂತಿಷ್ಟು ಆದಾಯ ಬರಬೇಕಪ್ಪ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ, ಜಾಸ್ತಿ ಆದಾಯ ಸಿಗುತ್ತೆ, ನನಗೊಂದು 2% ಇಂಟ್ರೆಸ್ಟ್ ಜಾಸ್ತಿ ಸಿಗುತ್ತೆ ಅಂತ ಹೇಳಿ ಅವನೇನು ಮಾಡ್ತಾನೆ, ಸಹಕಾರಿ ಬ್ಯಾಂಕ್ಗಳು ಅಂದರೆ ಕೋಆಪರೇಟಿವ್ ಬ್ಯಾಂಕ್ಗಳ ಮೊರೆ ಹೋಗ್ತಾನೆ. ಈಗ ನೋಡಿ, ಇವತ್ತಿನ ಇಂಟ್ರೆಸ್ಟ್ ರೇಟನ್ನು ನಾವು ತೆಗೆದುಕೊಳ್ಳೋಣ.
ಒಂದು ನ್ಯಾಷನಲೈಸ್ಡ್ ಬ್ಯಾಂಕ್ನಲ್ಲಿ ಅಂದರೆ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ 7.2%, 7% ತನಕ ಇಂಟ್ರೆಸ್ಟ್ ರೇಟ್ ಇದೆ. ಆದರೆ ನೀವು ಕೆಲವು ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ನೋಡಿದ್ರೆ 8%, 9%, 10% ತನಕ ಇಂಟ್ರೆಸ್ಟ್ ಕೊಡೋ ಬ್ಯಾಂಕ್ಗಳು ಇದ್ದಾವೆ. 1%, 1.5% ತನಕ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಜಾಸ್ತಿ ಬಡ್ಡಿ ಕೊಡ್ತಿದ್ದಾರೆ ಅಂದರೆ ಅದೇನು ದೊಡ್ಡ ವಿಷಯ ಅಲ್ಲ. ಸಹಜವಾಗಿಯೇ ಕೋಆಪರೇಟಿವ್ ಬ್ಯಾಂಕ್ನ ಸ್ಟ್ರಕ್ಚರಿಂಗೇ ಆಗಿದೆ, ಅಲ್ಲಿ ಹೆಚ್ಚು ಬಡ್ಡಿಗೆ ಸಾಲ ಕೊಡ್ತಾರೆ, ಹಾಗಾಗಿ ಹೆಚ್ಚು ಬಡ್ಡಿಗೆ ಇಲ್ಲಿ ಬಡ್ಡಿ ಲಾಭ ಸಿಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರ ಅಂದ್ಕೊಳ್ಳೋಣ. ಆದರೆ ಕೆಲವು ಬ್ಯಾಂಕ್ಗಳಲ್ಲಿ ನೋಡ್ಬೋದು, ಒಂದು ಡಿಜಿಟಲ್ ಡಿಸ್ಪ್ಲೇ ಹಾಕಿರ್ತಾರೆ, 13% ಇಂಟ್ರೆಸ್ಟು, 11% ಇಂಟ್ರೆಸ್ಟು, 12% ಇಂಟ್ರೆಸ್ಟು ಅಂತೇಳಿ. ಯಾವುದೇ ಸಹಕಾರಿ ಬ್ಯಾಂಕ್ನಲ್ಲಿ, ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಬಡ್ಡಿ ದರ ಅತಿಯಾಗಿ ಜಾಸ್ತಿ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ನೀವು ಆ ಬ್ಯಾಂಕನ್ನು ಅನುಮಾನದಿಂದಲೇ ನೋಡಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಈಗ ಬ್ಯಾಂಕ್ಗೆ ಆದಾಯ ಬರೋದು ಎಲ್ಲಿಂದ? ಈಗ ಬ್ಯಾಂಕ್ನಲ್ಲಿ ದುಡ್ಡಿದೆ, ಠೇವಣಿದಾರರು ಇಟ್ಟಿರ್ತಕ್ಕಂಥ ದುಡ್ಡು, ಆ ಠೇವಣಿದಾರರಿಗೆ ಬ್ಯಾಂಕ್ ಏನನ್ನು ಪ್ರಾಮಿಸ್ ಮಾಡಿರುತ್ತೆ, ನಾನು ನಿನಗೆ 9%, 10% ಅಂದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿರೋದಕ್ಕಿಂತ ಜಾಸ್ತಿ ಬಡ್ಡಿಯನ್ನು ನಿಮಗೆ ಕೊಡ್ತೀವಿ ಅಂತೇಳಿ ಪ್ರಾಮಿಸ್ ಮಾಡಿರ್ತಾರೆ. ಸೊ ಹಂಗೆ ಕೊಡಬೇಕು ಅಂತ ಹೇಳಿದ್ರೆ ಅಷ್ಟು ಬಡ್ಡಿ ಕಟ್ಟಿ ಸಾಲ ತಗೊಳ್ಳೋರು ಯಾರು? ಈಗ ಉದಾಹರಣೆಗೆ ನನ್ನ ಹತ್ರ ಸರಿಯಾದ ಅಸೆಟ್ ಇದೆ, ನನ್ನ ಮನೆ ಲೀಗಲಿ ಕರೆಕ್ಟ್ ಇದೆ, ಖಾತಾ ಸೈಟ್ ಅಂತ ಇಟ್ಕೊಳ್ಳಿ, ನನಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಬಂದು ಸಾಲ ಕೊಡ್ತವೆ. ಆಯಿತಾ, ನನ್ನ ಸಿಬಿಲ್ ಸ್ಕೋರ್ ಚೆನ್ನಾಗಿದೆ, ನಂಗೆ ನ್ಯಾಷನಲ್ ಬ್ಯಾಂಕಲ್ಲಿ ಒಳ್ಳೆ ಇಂಟ್ರೆಸ್ಟ್ ರೇಟ್ಗೆ ಸಾಲ ಸಿಗುತ್ತೆ. ಈಗ ಯಾವುದೋ ವ್ಯಕ್ತಿಯ ಅಸೆಟ್ ಸರಿ ಇರಲ್ಲ, ಅಥವಾ ಅವನ ವ್ಯಾವಹಾರಿಕ ಟ್ರಾನ್ಸಾಕ್ಷನ್ ಏನಿರುತ್ತೆ, ಆರ್ಥಿಕವಾಗಿ ವ್ಯವಹಾರ ಏನಾಗುತ್ತೆ ಅದರ ಟ್ರಾನ್ಸಾಕ್ಷನ್ ರೆಕಾರ್ಡ್ಸು ಸರಿ ಇರಲ್ಲ. ಅವಾಗ ಏನು ಮಾಡುತ್ತೆ ಬ್ಯಾಂಕು, ಕೋಆಪರೇಟಿವ್ ಬ್ಯಾಂಕ್ಗಳು ಮೊರೆ ಹೋಗ್ತಾರೆ. ಅವರು ಹೋದಾಗ ಏನಾಗುತ್ತೆ, ಅವನಿಗೆ ಸಾಲದ ಅರ್ಹತೆ ಜಾಸ್ತಿ ಇರಲ್ಲ, ಅದಕ್ಕೇನು ಮಾಡ್ತಾರೆ, ನಿನಗೆ ಜಾಸ್ತಿ ಬಡ್ಡಿ ಕೊಟ್ಟರೆ ನಾವು ನಿಮಗೆ ಸಾಲ ಕೊಡ್ತೀವಿ ಅಂತೇಳಿ ಕೋಆಪರೇಟಿವ್ ಬ್ಯಾಂಕ್ಗಳು 12%, 13% ಬಡ್ಡಿ ಹಾಕಿಬಿಟ್ಟು ಆ ಗ್ರಾಹಕನಿಗೆ ಅವನ ಅಸೆಟ್ ಕ್ವಾಲಿಟಿಯನ್ನು ಅಸೆಸ್ ಮಾಡ್ದೇನೆ ಸಾಲ ಕೊಡ್ತಾರೆ. ಅಸೆಟ್ ಕ್ವಾಲಿಟಿಯನ್ನೇ ಅಸೆಸ್ ಮಾಡಲ್ಲ, ಮತ್ತೊಂದು ಅವನ ಸಾಲ ಮರುಪಾವತಿ ಕೆಪಾಸಿಟಿ, ಲೋನ್ ರೀಪೇಮೆಂಟ್ ಕೆಪಾಸಿಟಿಯನ್ನು ಅವರು ಕನ್ಸಿಡರ್ ಮಾಡಲ್ಲ. ಅಂದರೆ ಕನ್ಸಿಡರ್ ಮಾಡಲ್ಲ ಅಂದರೆ ಪೂರ್ತಿಯಾಗಿ ಕನ್ಸಿಡರ್ ಮಾಡಲ್ಲ, ಕಟ್ಬೋದು ಅನ್ನೋ ಅಂದಾಜು ಕಾಂಪ್ರಮೈಸ್ಗಳನ್ನು ಮಾಡಿಕೊಂಡು ಕೊಡ್ತಾರೆ. ಕಾಂಪ್ರಮೈಸ್ ಆದ ತಕ್ಷಣ ಏನಾಗುತ್ತೆ, ಅವನಿಗೆ ಸಾಲ ಕಟ್ತಾನೆ, ಅವನು ತಗೊಂಡು ಸಾಲನ ವಾಪಸ್ ಕಟ್ಟಿದರೆ ಓಕೆ, ಅದು ನಡ್ಕೊಂಡು ಹೋಗುತ್ತೆ ಬಡ್ಡಿ ಸಮೇತ. ಕಟ್ಟಲಿಲ್ಲ ಅಂತ ಹೇಳಿದ್ರೆ NPA, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್, ವಸೂಲಾಗದ ಸಾಲದ ಪ್ರಮಾಣ ಜಾಸ್ತಿ ಆಗುತ್ತೆ. ಯಾವುದೇ ಸಹಕಾರಿ ಬ್ಯಾಂಕ್ ಅಥವಾ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿರಲಿ, ವಸೂಲಾಗದ ಸಾಲದ ಪ್ರಮಾಣ ಜಾಸ್ತಿ ಆಗ್ತಾ ಆಗ್ತಾ ಹೋದಂಗೆ ಬ್ಯಾಂಕ್ನ ಆರ್ಥಿಕ ಸ್ಥಿತಿ ಕೆಳಗಿಳಿತಾ ಹೋಗುತ್ತೆ. ಇದು ಒಂದು ಸಿನಾರಿಯೋ ನಾನು ಹೇಳಿದ್ದು. ಈಗ ಉದಾಹರಣೆಗೆ ಒಂದು ಬ್ಯಾಂಕು 1,000 ಕೋಟಿ ಸಾಲನ 1,000 ಜನಕ್ಕೆ ಕೊಟ್ಟಿದೆ ಅಂತ ತಿಳ್ಕೊಳ್ಳಿ. 1,000 ಕೋಟಿ ಸಾಲನ 1,000 ಜನಕ್ಕೆ ಕೊಟ್ಟಿದೆ, 1 ಕೋಟಿ ಒಬ್ಬೊಬ್ಬರಿಗೆ ಕೊಟ್ಟಿದೆ. ಈ ರೀತಿ ಒಂದು ಸಹಕಾರಿ ಬ್ಯಾಂಕು ಒಂದು ಲೋನನ್ನು ಕೊಟ್ಟಿದೆ ಅಂತ ಇಟ್ಕೊಳ್ಳೋಣ. ಯಾರೋ ಇಬ್ಬರು ಕಟ್ಟಲ್ಲ, ಅಥವಾ 5 ಜನ ಕಟ್ಟಲ್ಲ, ಇನ್ನು 95 ಜನ ಸಾಲ ಕಟ್ತಾರೆ, ಬ್ಯಾಂಕ್ ನಡ್ಕೊಂಡು ಹೋಗುತ್ತೆ, ಏನು ಸಮಸ್ಯೆ ಆಗಲ್ಲ. ಅದು ಬಡ್ಡಿ ಬಂದಿರುತ್ತೆ, 5 ಜನ ಕಟ್ಟಲಿಲ್ಲ, ಅಲ್ಲೇನೋ ಡಿಫಾಲ್ಟ್ ಆಯಿತು, ಬ್ಯಾಂಕ್ಗೆ ಸಮಸ್ಯೆ ಆಗಲ್ಲ, ನಡ್ಕೊಂಡು ಹೋಗುತ್ತೆ. ಉದಾಹರಣೆಗೆ ಅದೇ 1,000 ಕೋಟಿನ ನೀವು ಇಬ್ಬರಿಗೆ ಕೊಟ್ಟಿದ್ರಿ ಅಂತ ಇಟ್ಕೊಳ್ಳಿ. 1,000 ಕೋಟಿನ ಒಬ್ಬನಿಗೆ 500 ಕೋಟಿ, ಇನ್ನೊಬ್ರಿಗೆ 500 ಕೋಟಿ ನೀವು ಸಾಲ ಕೊಟ್ಟಿದ್ದೀರಿ, ಬೇಸ್ಡ್ ಆನ್ ಇಸ್ ಅಸೆಟ್, ಸೋ ಕಾಲ್ಡ್ ಅಸೆಟ್. ಅದಕ್ಕೆ ನೀವು ಪ್ಯಾರಾಮೀಟರ್ಸ್ ಏನು ಅನ್ನೋದು ಒಂದು ಭಾಗ. ಯಾವನೋ ಒಬ್ಬ ಕಟ್ಟಲಿಲ್ಲ, 1 ವರ್ಷ ಹಿಂಗಾಯ್ತು, ಮರು ವರ್ಷದಲ್ಲಿ ಮತ್ತೊಬ್ಬ ಅದೇ ರೀತಿ ಬಿಗ್ ಸ್ಕೇಲ್ ಸಾಲ ತಗೊಂಡಿರ್ತಾನೆ, ಅವನೊಬ್ಬ ಕಟ್ಟಲ್ಲ. ಆಗ ಟೋಟಲ್ NPA ಎಷ್ಟಾಗ್ಬಿಡುತ್ತೆ ಅಂದರೆ ದೊಡ್ಡ ಪ್ರಮಾಣದ ಹಣ ಎಷ್ಟು ಜನರ ಕೈಯಲ್ಲಿದೆ ಅನ್ನೋದು ಒಂದು ಬ್ಯಾಂಕಿನ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಯಾರಿಗೆ ಎಷ್ಟು ಸಾಲ ಕೊಟ್ಟಿದ್ದೀವಿ ಅನ್ನೋದನ್ನು ಸರಿಯಾಗಿ ಮಾನಿಟರ್ ಮಾಡದೇ ಇದ್ದರೆ, ಸೂಕ್ತ ವ್ಯಕ್ತಿಗೆ ನಾವು ಸಾಲ ಕೊಟ್ಟಿದ್ದೀವಾ ಇಲ್ವಾ ಅನ್ನೋದನ್ನು ಪರಿಶೀಲನೆ ಮಾಡಿ ಅದನ್ನು ಆಬ್ಜೆಕ್ಟಿವ್ ಆಗಿ ನಾವು ನೋಡ್ಕೊಳ್ಳದೆ ಇದ್ದರೆ ಯಾವುದೇ ಬ್ಯಾಂಕ್ ನೆಲ ಕಚ್ಚುತ್ತೆ. ಹಾಗಾದರೆ ಈ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ವ್ಯವಹರಿಸೋದೇ ಬೇಡ ಅಂತಲೋ ಅಥವಾ ತಪ್ಪು ಅಂತಲೋ
ಹೇಗೆ ಇದನ್ನು ರಿಸೀವ್ ಮಾಡ್ಕೊಳ್ಬೇಕು ಸರ್? ಕೋಆಪರೇಟಿವ್ ಬ್ಯಾಂಕ್ಗಳು ಹಾಗಾದರೆ ಬಿಲ್ಕುಲ್ ಸೇಫ್ ಅಲ್ವಾ? ಹಾಗೆ ಹೇಳಲಿಕ್ಕಾಗಲ್ಲ. ಈಗ ನೋಡಿ, ಎಷ್ಟೋ ವರ್ಷಗಳಿಂದ ಕೋಆಪರೇಟಿವ್ ಬ್ಯಾಂಕ್ಗಳು ನಡ್ಕೊಂಡು ಬಂದಿದ್ದಾವೆ. ಅವು ಸೇಫ್ ಅಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಸೇಫ್ಟಿ ಪ್ಯಾರಾಮೀಟರ್ಸನ್ನು ನಾವು ನೋಡ್ಕೋಬೇಕು ಅಂತೇಳಿ ನಾವು ಹೇಳ್ತಿದ್ದೀವಿ. ಈಗ ಉದಾಹರಣೆಗೆ ನಿಮ್ಮ ಹತ್ರ ಒಂದು 5 ಲಕ್ಷ ರೂಪಾಯಿ ಇಡಬೇಕು. 5 ಲಕ್ಷ ರೂಪಾಯಿನ ನೀವು ಕೋಆಪರೇಟಿವ್ ಬ್ಯಾಂಕಲ್ಲಿ ಬಡ್ಡಿ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಇಡ್ಬೋದು. ಆದರೆ 50 ಲಕ್ಷ ಇಡಬೇಕಾದ್ರೆ ಆ ಬ್ಯಾಂಕ್ನ ಪೂರ್ವಾಪರ ತಿಳ್ಕೊಬೇಕು. ಯಾಕೆ 5 ಲಕ್ಷ ಇಡ್ಬೋದು ಅಂತೇಳಿ ನಾನು ಭಾಳ ಸಿಂಪಲಾಗಿ ಹೇಳ್ತಿದ್ದೀನಿ ಅಂದರೆ, ಈ ಡೆಪಾಸಿಟ್ ಇನ್ಶೂರೆನ್ಸ್ ಸ್ಕೀಮ್ ಅಂತೇಳಿ ಇರುತ್ತೆ. ಅಂದರೆ ನಾನು ಬ್ಯಾಂಕ್ನಲ್ಲಿ ಹಣ ಇಟ್ಟಿರೋದಕ್ಕೆ ಒಂದು ಇನ್ಶೂರೆನ್ಸ್ ಬ್ಯಾಕಪ್ ಇರುತ್ತೆ. ಉದಾಹರಣೆಗೆ ಬ್ಯಾಂಕು ನಾಳೆ ದಿನ ದಿವಾಳಿ ಆಗೋಯ್ತು, ನಾನೊಂದು 20 ಲಕ್ಷ ರೂಪಾಯಿ ಇಟ್ಟಿದ್ದೆ ಅಂತ ಇಟ್ಕೊಳ್ಳಿ ಅಭಿಷೇಕ್. ನನಗೆ ಬ್ಯಾಂಕ್ ದಿವಾಳಿ ಆದಾಗ ಸಿಗೋದು 5 ಲಕ್ಷ ಮಾತ್ರ. ಸೊ 5 ಲಕ್ಷದವರೆಗೂ ನೀವು ಇಟ್ಟರೆ ಏನೂ ಸಮಸ್ಯೆ ಇಲ್ಲ. 5 ಲಕ್ಷದಿಂದ ಆಚೆಗೆ ಯಾವುದೇ ಬ್ಯಾಂಕಲ್ಲಿ, ಅದು ನ್ಯಾಷನಲೈಸ್ಡ್ ಬ್ಯಾಂಕ್ ಇರ್ಬೋದು, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಇರ್ಬೋದು, ಅಥವಾ ಸಹಕಾರಿ ಬ್ಯಾಂಕ್ ಇರ್ಬೋದು, ಅಲ್ಲಿ ದುಡ್ಡು ಇಡಬೇಕಾದ್ರೆ 5 ಲಕ್ಷಕ್ಕಿಂತ ಮೇಲ್ಪಟ್ಟು ನೀವು ಹಣ ಇಡಬೇಕಾದ್ರೆ ಅಳೆದು ತೂಗಿ ಲೆಕ್ಕಾಚಾರ ಮಾಡಿ ಮುಂದುವರಿಬೇಕು. ಈ ಹಿಂದೆ ನಾವು ನಿಮ್ಮ ಬಳಿ ಎಷ್ಟು ಬ್ಯಾಂಕ್ ಅಕೌಂಟ್ ಇರಬೇಕು ಅಂತೇಳಿ ಒಂದು ವಿಡಿಯೋ ಮಾಡಿದ್ದೀವಿ. ಅದು ಲಕ್ಷಾಂತರ ಜನ ನೋಡಿದ್ದಾರೆ. ಆ ವಿಡಿಯೋನ ನೋಡಿದ್ರೆ ಇನ್ನೊಂದಿಷ್ಟು ಅರ್ಥ ಆಗುತ್ತೆ. ಯಾಕೆ ಈ ಸೇಫ್ಟಿ ಪ್ಯಾರಾಮೀಟರ್ಸನ್ನು ನೋಡಬೇಕಾಗತ್ತೆ ಅಂತ ಹೇಳಿದ್ರೆ, ನಾವು 20 ಲಕ್ಷ, 30 ಲಕ್ಷ, 40 ಲಕ್ಷ, 50 ಲಕ್ಷ ಇಡಬೇಕು ಅಂತ ಹೇಳಿದ್ರೆ ನಮ್ಮ ಹಾರ್ಡ್ ಅರ್ನ್ಡ್ ಮನಿ, ಅದು ಪರಿಶ್ರಮದ ದುಡ್ಡು, ಬೆವರಿನ ದುಡ್ಡು. ಆ ದುಡ್ಡನ್ನು ನಾವು ಜೀವನದ ಯಾವುದೋ ಕಾರಣಕ್ಕೆ, ಮೊನ್ನೆ ನಾವು ಒಂದು ಇನ್ಸ್ಟೆನ್ಸಲ್ಲಿ ನೋಡ್ತಿದ್ವಿ ಈ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ವಿಷಯದಲ್ಲೇ. ನಂದು 11 ಲಕ್ಷ ಇದೆ, ನನ್ನ ಕಾಲ್ ಆಪ್ರೇಷನ್ ಆಗಬೇಕು, 10-20 ರಾಡ್ ಹಾಕಿದ್ದಾರೆ ನನ್ನ ಬಾಡಿಯಲ್ಲಿ, ನಾನು ಯಾರ ಹತ್ರ ಹೋಗಲಿ ದುಡ್ಡಿಗೆ ಅಂತೇಳಿ ಕೇಳ್ತಿದ್ರು. ಇಂಥ ಸಂಕಷ್ಟಕ್ಕೆ ಸಿಕ್ಕಾಕೋಬಾರ್ದು ಅಂತ ಹೇಳಿದ್ರೆ ನಾವು ಪೂರ್ವ ತಯಾರಿಯನ್ನು ಮಾಡಿಕೊಳ್ಳೇಬೇಕು. ಬೇಸಿಕಲಿ ಈಗ ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್, ಈ ಸಹಕಾರಿ ಸಂಘಗಳಲ್ಲಿ ಅಥವಾ ಸಹಕಾರಿ ಬ್ಯಾಂಕ್ಗಳಲ್ಲಿ ಸಾಲ ಹೆಂಗೆ ಕೊಡ್ತಾರೆ? ಈಗ ಸೇ ಫಾರ್ ಎಕ್ಸಾಂಪಲ್, ನಾವೆಲ್ಲ ಒಂದು 10 ಜನ ಸೇರಿಕೊಂಡು ಒಂದು ಬ್ಯಾಂಕನ್ನು ಫಾರ್ಮ್ ಮಾಡ್ತಾರೆ. ಬೋರ್ಡ್ ಆಫ್ ಡೈರೆಕ್ಟರ್ಸು ಮತ್ತೊಂದು ಎಲ್ಲ ಫಾರ್ಮ್ ಆಗುತ್ತೆ. ಫಾರ್ಮ್ ಆದ ನಂತರದಲ್ಲಿ ಯಾರೋ ಸಾಲಕ್ಕೆ ಅರ್ಜಿ ಹಾಕ್ತಾರೆ. ಸಾಲ ಯಾರು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡೋದು ಆ ಬೋರ್ಡ್ ಆಫ್ ಡೈರೆಕ್ಟರ್ಸು ಮತ್ತು ಸದಸ್ಯರು. ಯಾರು ಕೊಡಬೇಕು ಅನ್ನೋದನ್ನು ತೀರ್ಮಾನ ಮಾಡುವಂಥವ್ರು ಬೋರ್ಡ್ ಆಫ್ ಡೈರೆಕ್ಟರ್ಸು ಮತ್ತು ಸದಸ್ಯರು. ಅವರೆಲ್ಲರೂ ಕಲೆಕ್ಟಿವ್ ಆಗಿ ಸರಿಯಾದ ರೀತಿಯಲ್ಲಿ ವ್ಯಾಲಿಡೇಟ್ ಮಾಡಿ ಸಾಲಗಳನ್ನು ಕೊಟ್ಟರೆ ಓಕೆ. ಇಲ್ಲ ಯಾರೋ ಡೈರೆಕ್ಟ್ರು ಯಾರೋ ಫೇವರ್ ಮಾಡೋಕ್ಕೆ ಹೋಗಿ ಅಸೆಟ್ ಕ್ವಾಲಿಟಿ ಇರಲ್ಲ, ಅವ್ರಿಗೆ ಜಾಸ್ತಿ ಮೊತ್ತದ ಸಾಲ ಮಂಜೂರು ಮಾಡ್ಬೋದು, ಅದನ್ನು ಸದಸ್ಯರು ಪ್ರಶ್ನೆ ಮಾಡೋದು ಇರೋದು. ಈ ರೀತಿ ಆದಾಗ ಬ್ಯಾಂಕ್ನ ಹಣಕಾಸಿನ ಸ್ಥಿತಿ ಹದಗೆಡುತ್ತೆ. ಮತ್ತು ಇನ್ನೊಂದು ವಿಚಿತ್ರ ನೋಡಿ ಅಭಿಷೇಕ್, ಈಗ ನಾನು ಬ್ಯಾಂಕ್ಗೆ ಠೇವಣಿ ಇಡಕ್ಕೆ ಹೋಗ್ತೀನಿ, ನಾನು ಸಾಲ ಕೇಳೋಕ್ಕೆ ಹೋಗಲ್ಲ, FD ಇಡಕ್ಕೆ ಹೋಗ್ತೀನಿ ಅಂತ ಇಟ್ಕೊಳ್ಳಿ. ನನಗೆ ಸಹ ಸದಸ್ಯ ಅಂತ ಕೊಡ್ತಾರೆ, ನಂಗೆ ಸದಸ್ಯತ್ವ ಕೊಡಲ್ಲ, ನನಗೆ ವೋಟಿಂಗ್ ರೈಟ್ಸ್ ಇರಲ್ಲ ಆ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ. ನಾನು ಸಹ ಸದಸ್ಯ ಅಂತ ಕೊಟ್ಟರೆ ಏನೂ ಪ್ರಯೋಜನ ಇಲ್ಲ. ಅದರಿಂದ ನಾನು ದುಡ್ಡಿಡ್ಬೋದು, ದುಡ್ಡಿಟ್ಟಿದ್ದಕ್ಕೆ ನಾನು ಬಡ್ಡಿ ತೊಗೋಬೋದು. ನಾಳೆ ದಿನ ಏನೋ ಹೆಚ್ಚು ಕಮ್ಮಿ ಆದರೆ ನಾನು ಹೋಗಿ ಒಂದು ಅಥಾರಿಟೇಟಿವ್ ಆಗಿ ಕೇಳುವಂಥ ಸಂದರ್ಭ ಇಲ್ಲ. ಮತ್ತು ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ, ಸದಸ್ಯರು ಬಹುತೇಕ ಜನರಿಗೆ ಯಾರಿಗೆ ಸಾಲ ಕೊಟ್ಟಿದ್ದಾರೆ ಅನ್ನೋದು ಅಷ್ಟು ನೀಟಾಗಿ ಆಬ್ಜೆಕ್ಟಿವ್ ಆಗಿ ಮಾನಿಟರ್ ಆಗಲ್ಲ. ಬೋರ್ಡ್ ಆಫ್ ಡೈರೆಕ್ಟರ್ಸೇ ತೀರ್ಮಾನ ತಗೊಳ್ಳುವಂಥ ಎಷ್ಟೋ ಸಂದರ್ಭಗಳು. ಅಂದರೆ ನಾವು ಈ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಈ ರೀತಿ ಆಗಿದೆ ಅಂತ ನಾವು ಹೇಳಲಿಕ್ಕೆ ಹೋಗ್ತಿಲ್ಲ. ಸಹಜವಾಗಿ ಜನರಲ್ ಆಗಿ ಯಾವ ರೀತಿ ಸಮಸ್ಯೆಗಳು ಎದುರಾಗ್ತವೆ ಅಂತ, ಆ ರೀತಿ ನೇರವಾಗಿ ಏನನ್ನೂ ಹೇಳದೆ ನೀವು ಯಾರಿಗೋ ಸಾಲ ಕೊಟ್ಟಾಗ ಬ್ಯಾಂಕ್ನ ಆರ್ಥಿಕ ಸ್ಥಿತಿ ಕೆಡುತ್ತೆ, ಜನರಿಗೆ ಠೇವಣಿ ಇಟ್ಟಿದ್ದಂತಹ ದುಡ್ಡಿಗೆ ನ್ಯಾಯ ಸಿಗೋದಿಲ್ಲ. ಆ ನಂತರ ಜನರು ಬೀದಿಗೆ ಬಂದು ನಿಲ್ತಾರೆ. ಹಾಗಾಗಿ ಈ ಸಹಕಾರಿ ಬ್ಯಾಂಕ್ಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋದರೆ ಯಾವುದೂ ಸಮಸ್ಯೆ ಇಲ್ಲ. ಸರಿಯಾದ ರೀತಿಯಲ್ಲಿ ನಡೆಸಲಿಲ್ಲ ಅಂದರೆ ಭಾಳ ದೊಡ್ಡ ಆರ್ಥಿಕ ಸಂಕಷ್ಟಕ್ಕೆ ಈ ಬ್ಯಾಂಕ್ಗಳು ಸಿಕ್ಕಾಕೊಳ್ತವೆ. ಮುಂದಿನ ಪ್ರಶ್ನೆಗೆ ಹೋಗೋಕ್ಕೆ ಮುಂಚೆ ಸರ್, ಈ DICGCದು ಏನು 5 ಲಕ್ಷ ಬೆನಿಫಿಟ್ ಬರಬೇಕಲ್ವ ಸರ್ ಇನ್ಶೂರೆನ್ಸು, ಒಂದು ವೇಳೆ ಕೋಆಪರೇಟಿವ್ ಬ್ಯಾಂಕು ಪ್ರೀಮಿಯಂ ಕಟ್ಟಿಲ್ಲ ಅಂದರೆ ಅದು ಸಿಗೋದಿಲ್ಲ. ಸೊ ಹಾಗಾಗಿ ನೀವು RBI ವೆಬ್ಸೈಟ್ನಲ್ಲಿ ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಬೋದು, DICGCಗೆ ಅದು ಒಳಪಟ್ಟಿದೆಯಾ ಇಲ್ವಾ ಅಂತ. ಸರ್, ಈ RBI ಮೇಲುಸ್ತುವಾರಿ ಇರುತ್ತೆ, ಯಾವುದೇ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಆದ್ರೂ RBI ನೋಡ್ಕೊಳ್ಳುತ್ತೆ ಅಂತಿದೆಯಲ್ಲ ಸರ್, ಹಂಗಿದ್ರೂ ನಾವು ಸೇಫಾಗಿ ಹಣ ಹಾಕೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಇರುತ್ತಾ ಅಂತ ಇಂಡಿವಿಜುವಲ್ ಬ್ಯಾಂಕ್ಗಳನ್ನು ನೋಡಿದಾಗ? ಏನಾಗುತ್ತೆ, ಈಗ ನಾವು ಬಹಳಷ್ಟು ಇನ್ಸ್ಟೆನ್ಸು ನಾನು ಆಲ್ರೆಡಿ ಹೇಳಿದೆ, ನೀರವ್ ಮೋದಿ ಇರ್ಬೋದು ಅಥವಾ ವಿಜಯ್ ಮಲ್ಯ ಇರ್ಬೋದು, ಇಂಥವರೇ ಒಂದು ಮುನ್ನೆಲೆಯ ಬ್ಯಾಂಕ್ಗಳಿಗೆ ವಂಚನೆ ಮಾಡ್ಬೋದು ಅಂತಾದರೆ
ಯಾರೋ ಸಣ್ಣ ಪುಟ್ಟ ವಂಚನೆದಾರರು ಸಹಕಾರಿ ಬ್ಯಾಂಕ್ಗಳಲ್ಲಿ ವಂಚನೆ ಮಾಡೋ ಸಾಧ್ಯತೆ ಇಲ್ಲ ಅಂತೇಳಿ ನಾವು ಹೇಳಲಿಕ್ಕಾಗಲ್ಲ. ರಾಘವೇಂದ್ರ ಬ್ಯಾಂಕ್ದೇನೆ 2400 ಕೋಟಿ. ನೋಡಿ, ಅದು RBI ನಿಯಂತ್ರಣಕ್ಕೆ ಒಳಪಟ್ಟಿತ್ತು, ಇದು RBI ನಿಯಂತ್ರಣಕ್ಕೆ ಒಳಪಟ್ಟಿತ್ತು. ಏನೇ ನಿಯಂತ್ರಣಕ್ಕೆ ಒಳಪಟ್ಟಿದ್ರು ಕೂಡ ಡೇ ಟು ಡೇ ಟ್ರಾನ್ಸಾಕ್ಷನ್ನ ಕಂಪ್ಲೀಟ್ ಮಾನಿಟರಿಂಗ್ ಆಗ್ತಿರೋದಿಲ್ಲ. ಒಂದು ಮೇಲುಸ್ತುವಾರಿ ಅನ್ನೋ ರೀತಿಯಲ್ಲಿ ಇರ್ತದೆ. ಅಲ್ಲಿಯ ಯಾವುದೇ ಸಹಕಾರಿ ಬ್ಯಾಂಕ್ನಲ್ಲಿ ದುಡ್ಡು ಹಾಕ್ಬೇಕಾದ್ರೆ ಜನ ಏನು ಯೋಚನೆ ಮಾಡಬೇಕು ಅಂದರೆ, ಆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಯಾರು, ಅವರ ಆರ್ಥಿಕ ಹಿನ್ನೆಲೆ ಏನು, ಅವ್ರ ಜೀವನಕ್ಕೋಸ್ಕರ ಅವ್ರು ಏನು ಮಾಡ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಈಗ ಯಾವುದೋ ರಿಯಲ್ ಎಸ್ಟೇಟ್ ನಡೆಸೋ ಒಬ್ಬ ಡೈರೆಕ್ಟ್ರಲ್ಲಿ ಇದ್ರೆ ಇಲ್ಲಿರೋ ದುಡ್ಡನ್ನ ತಗೊಂಡೋಗಿ ಅಲ್ಲಿ ಹಾಕೊಂಡು ರಿಯಲ್ ಎಸ್ಟೇಟ್ ಉದ್ಧಾರ ಆದ್ರೇನೋ ಈ ಬ್ಯಾಂಕಿಗೆ ದುಡ್ಡು ವಾಪಸ್ ಬರುತ್ತೆ. ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಸರ್ ಪೊಲಿಟಿಷಿಯನ್ಸ್ ಡಾಮಿನೆಂಟ್ ಇರುವಂತವರು ಬೋರ್ಡ್ ಆಫ್ ಡೈರೆಕ್ಟರ್ಸ್. ಹೌದು, ಅಲ್ಲ, ಬಹಳಷ್ಟು ಬ್ಯಾಂಕ್ಗಳಲ್ಲಿ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಇರೋದೇ ಬಹಳ ದೊಡ್ಡ ಸಮಸ್ಯೆ. ಕೊಡ್ರಿ ನಮ್ಮವರು, ಅಲ್ಲಿ ಅರ್ಹತೆ ಇದೆಯಾ, ಅವನಿಗೆ ಸಾಲ ಕಟ್ಟೋ ಸಾಮರ್ಥ್ಯ ಇದೆಯಾ, ಇದ್ಯಾವುದನ್ನು ಕೇಳಲ್ಲ. ಒಂದು ರಾಜಕೀಯ ಒತ್ತಡಕ್ಕೆ ಒಳಗಾಗಿ ಕೂಡ ಕೊಡುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಈ ಬೋರ್ಡ್ ಆಫ್ ಡೈರೆಕ್ಟರ್ ಆದವರೇ ಆ ರೀತಿ ನಾನು ಹೇಳದ್ನಲ್ಲ, ಈಗ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇತ್ತು, ಅವ್ರದ್ದೇ ತಗೊಂಡೋಗಲ್ಲಿ ದುಡ್ಡು ಹಾಕಿ ನಾವು ದುಡ್ಡು ಡಬಲ್ ಮಾಡೋಣ ಅನ್ನೋ ಲೆಕ್ಕಾಚಾರಕ್ಕೆ ಯಾವುದೇ ಬೇಸ್ಲೆಸ್ ಆಗಿ ಸಾಲ ಕೊಟ್ಟಾಗ ಏನಾಗುತ್ತೆ, ನಾಳೆ ದಿನ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಚೆನ್ನಾಗಾದ್ರೆ ಓಕೆ, ಇಲ್ದಿದ್ರೆ ಮುಗಿದೋಗುತ್ತೆ, ಬ್ಯಾಂಕ್ನ ಕತೆ ಮುಗಿಯುತ್ತೆ, ದುಡ್ಡು ಕಟ್ಟಲ್ಲ, ಡಿಫಾಲ್ಟ್ ಆಗುತ್ತೆ. ಸೊ ಈ ರೀತಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಸೊ ಸರ್, ಸಿಚುವೇಶನ್ ಹೀಗಿದೆ. ಓವರಾಲ್ ಬ್ಯಾಂಕಿಂಗ್ ಎಂತೂಸಿಯಾಸ್ಟ್ಗಳು ಅಥವಾ ಬೇರೆ ಬೇರೆ ಸೇಫ್ ಯೋಜನೆಗಳಿಗೆ ಹಣವನ್ನು ಹೂಡಿಕೆ ಮಾಡೋರು, ರಿಟೈರ್ಮೆಂಟ್ ಕಾರ್ಪಸನ್ನು ಇಟ್ಕೊಂಡು ಕಾಯ್ತಾ ಇರೋರಿಗೆ ನಿಮ್ಮ ಕಮೆಂಟ್ಸ್ ಏನು ಸರ್ ಈ ಸನ್ನಿವೇಶದಲ್ಲಿ? ನೋಡಿ, ಭಾಳಷ್ಟು ಜನ ಈ ರಿಟೈರ್ಮೆಂಟ್ ಆದವರು ಅಥವಾ ನಮ್ಗೆ ಫಿಕ್ಸ್ಡ್ ಇನ್ಕಮ್ ಬೇಕು ಅನ್ನೋರು ಯಾರು ಪಾಪ ಹೋಗಿ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕಲ್ಲ, ಮ್ಯೂಚುವಲ್ ಫಂಡಲ್ಲಿ ದುಡ್ಡು ಹಾಕಲ್ಲ. ಯಾಕೆಂದರೆ ನಮ್ಗೆ ಅದು ಗೊತ್ತಾಗಲ್ಲಪ್ಪ. ಮ್ಯೂಚುವಲ್ ಫಂಡ್ ಆರ್ ಸಬ್ಜೆಕ್ಟೆಡ್ ಟು ಮಾರ್ಕೆಟ್ ರಿಸ್ಕ್ಸ್, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟೆಡ್ ಟು ಮಾರ್ಕೆಟ್ ರಿಸ್ಕ್ಸ್ ಅಂತ ಹೇಳ್ತಾರೆ. ಆದರೆ ಬ್ಯಾಂಕ್ FDs ಆರ್ ಸಬ್ಜೆಕ್ಟೆಡ್ ಟು ಮಾರ್ಕೆಟ್ ರಿಸ್ಕ್ಸ್ ಅಂತ ಎಲ್ಲೂ ಹೇಳಲ್ಲ. ಅದು ಅಶ್ಯೂರ್ಡ್ ಇನ್ಕಮ್ ಅಂತೇಳಿ ಪಾಪ ಜನ ನಂಬ್ಕೊಂಡಿರ್ತಾರೆ. ಸೊ ಒಂದನ್ನು ಏನು ಕ್ಲಾರಿಫೈ ಮಾಡಬೇಕು ಅಂತ ಹೇಳಿದ್ರೆ, ಅದು ಯಾವುದೇ ಬ್ಯಾಂಕ್ ಆಗಿರ್ಬೋದು, ಒಂದು ವೇಳೆ ಆ ಬ್ಯಾಂಕ್ ಚೆನ್ನಾಗಿ ನಡೀತಿದೆ, ನೀವು ಇಟ್ಟಷ್ಟು ದುಡ್ಡು ವಾಪಸ್ ಬರುತ್ತೆ. ಭಾಳಷ್ಟು ಬ್ಯಾಂಕ್ಗಳು ಸುಸ್ಥಿತಿಯಲ್ಲಿ ಇದ್ದಾವೆ. ಬೇರೆ ದೇಶಗಳ ಬ್ಯಾಂಕ್ಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ದೇಶದ ಬ್ಯಾಂಕ್ಗಳು ಸುಸ್ಥಿತಿಯಲ್ಲಿ ಇದ್ದಾವೆ, ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಿರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳಾಗಿರ್ಬೋದು. ಆದರೆ ನಮ್ಮ ಸಲಹೆ ಏನು ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ನೀವು ನಿಮ್ಮ ಹತ್ರ ಒಂದು 50 ಲಕ್ಷ ಇದೆ, ಅದನ್ನು ಸ್ಪ್ಲಿಟ್ ಮಾಡಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಇಡಿ. ನಿಮ್ಮ ಹೆಂಡತಿ ಹೆಸರಲ್ಲಿ ಒಂದು 10 ಲಕ್ಷ ಇಡಿ ಅಥವಾ 5 ಲಕ್ಷ ಇಡಿ. ನೀವೊಂದು 3 ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಅಲ್ಲೊಂದು 7 ಲಕ್ಷ 8 ಲಕ್ಷ ಇಡಿ. ಸೊ ಹಿಂಗಿಟ್ಟಾಗ ಏನಾಗುತ್ತೆ, ಪ್ರತಿ ಬ್ಯಾಂಕ್ಗೂ ಕೂಡ ಡೆಪಾಸಿಟ್ ಇನ್ಶೂರೆನ್ಸ್ ಸ್ಕೀಮ್ ಅನ್ವಯ ಆಗುತ್ತೆ. ಉದಾಹರಣೆಗೆ ನನ್ನ ಹತ್ರ 10 ಲಕ್ಷ ರೂಪಾಯಿ ಇತ್ತು ಅಂತ ಇಟ್ಕೊಳ್ಳಿ. ನಾನು 10 ಲಕ್ಷ ರೂಪಾಯಿನ 2 ಬ್ಯಾಂಕಲ್ಲಿಟ್ಟು ಆ 2 ಬ್ಯಾಂಕ್ಗಳು ನಾಳೆ ದಿವಾಳಿ ಆಗೋದ್ರೆ, ಹಂಗಾಗಲ್ಲ ರಿಯಲ್ ಕೇಸಲ್ಲಿ, ಹಂಗಾಗೋದ್ರೆ ನನಗೆ 10 ಲಕ್ಷ ರೂಪಾಯಿ ವಾಪಸ್ ಬರುತ್ತೆ. ಆದರೆ ಅದೇ 10 ಲಕ್ಷ ರೂಪಾಯಿನ ನಾನು ಒಂದು ಬ್ಯಾಂಕಲ್ಲಿ ಇಟ್ಟು ಆ ನಾಳೆ ದಿನ ಬ್ಯಾಂಕ್ ದಿವಾಳಿ ಆಗೋದ್ರೆ ನನಗೆ 5 ಲಕ್ಷ ರೂಪಾಯಿ ಮಾತ್ರ ಸಿಗುತ್ತೆ. ಸೊ ಎಲ್ಲಿ ದುಡ್ಡು ಇಡಬೇಕು ಅನ್ನೋ ಕ್ಲಾರಿಟಿ ನಿಮ್ಗೆ ಇಲ್ಲಿ ಸಿಗುತ್ತೆ. ಮತ್ತು ಕೋಆಪರೇಟಿವ್ ಬ್ಯಾಂಕ್ಗಳು ಕೆಟ್ಟವು, ಅವು ಸರಿ ಇಲ್ಲ ಅಂತ ನಾವು ಹೇಳ್ತಿಲ್ಲ. ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಯಾರಾದರೂ ಅತಿಯಾದ ಬಡ್ಡಿ ದರವನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಎಚ್ಚರಿಕೆ ವಹಿಸಿ. ಮೋರ್ ರಿಟರ್ನ್ಸ್ ಮೋರ್ ರಿಸ್ಕ್. ಹೆಚ್ಚು ರಿಸ್ಕ್ ಇದ್ದಲ್ಲಿ ಮಾತ್ರ ಹೆಚ್ಚು ರಿಟರ್ನ್ ಸಿಗುತ್ತೆ. ಆ ರಿಸ್ಕಿಗೆ ನೀವು ರೆಡಿ ಇದ್ದರೆ ನೀವು ಇನ್ವೆಸ್ಟ್ ಮಾಡ್ಬೋದು. ಇಲ್ಲ, ನಂಗೆ ರಿಸ್ಕ್ ರೆಡಿ ಇಲ್ಲ, ನಮಗೆ ಇದು ಫಿಕ್ಸ್ಡ್ ಇನ್ಕಮ್ಮು ಅಂತಾದರೆ ದಯವಿಟ್ಟು ಸುರಕ್ಷಿತವಾದ ರಾಷ್ಟ್ರೀಕೃತ ಬ್ಯಾಂಕ್ಗಳ ಮೊರೆ ಹೋಗಿ ಅಥವಾ ಚೆನ್ನಾಗಿ ನಡೀತಿರ್ತಕ್ಕಂಥ ಸಹಕಾರಿ ಬ್ಯಾಂಕ್ಗಳನ್ನು ನೀವು ಗಮನಿಸ್ಬೋದು. ಹೆಂಗೆ ನಡೆಯುತ್ತೆ ಚೆನ್ನಾಗಿ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ, ನೀವು ಬೇಸಿಕಲಿ ಅದು ಎಷ್ಟು ವರ್ಷದಿಂದ ನಡೀತಿದೆ ನೋಡಿ, ಅದರಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಯಾರಿದ್ದಾರೆ ನೋಡಿ, ಅಸೆಟ್ ಕ್ವಾಲಿಟಿ ಏನಿದೆ ನೋಡಿ, ಅದರ ಅಕೌಂಟ್ಸು ಪಬ್ಲಿಕ್ ಡೊಮೇನಲ್ಲಿ ಸಿಗುತ್ತೆ. ಯಾವುದೇ ಬ್ಯಾಂಕ್ನ ಅಕೌಂಟ್ಸು ಹೇಗೆ ಮ್ಯಾನೇಜ್ ಆಗಿದೆ, ಎಷ್ಟು NPA ಇದೆ, ಅಸೆಟ್ ಕ್ವಾಲಿಟಿ ಏನಿದೆ, ಎಷ್ಟು ಸಾಲಗಳನ್ನು ಕೊಟ್ಟಿದ್ದಾರೆ, ಈ ಎಲ್ಲ ವಿವರಗಳು ವೆಬ್ಸೈಟ್ಗಳಲ್ಲಿ ಸಿಗುತ್ತೆ. ಅದನ್ನು ನೋಡಿ, ಅದನ್ನೆಲ್ಲ ಗಮನಿಸಿದ ನಂತರ ಹೂಡಿಕೆ ಮಾಡಿ. ನೀವು ಸಹಕಾರಿ ಬ್ಯಾಂಕ್ನಲ್ಲಿ ಹೂಡಿಕೆ ಮಾಡಬೇಕು ಅಥವಾ ನೀವು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಹೂಡಿಕೆ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬನ್ನಿ. ಅಲ್ಟಿಮೇಟ್ಲಿ ಅದು ನಿಮ್ಮ ದುಡ್ಡು. ಯಾರನ್ನೂ ನಂಬಿ ಯಾವುದೋ ಬ್ಯಾಂಕಲ್ಲಿ ದುಡ್ಡು ಹಾಕ್ಬಿಡ್ಬೇಡಿ, ಆಗ ಸಂಕಷ್ಟಕ್ಕೆ ಸಿಲ್ಕೊಳ್ಳೋದು ನೀವೇ. ನಮ್ಮ ಕಾಳಜಿ ಇಷ್ಟೇ, ರಾಷ್ಟ್ರೀಕೃತ ಬ್ಯಾಂಕ್ಗಳು ಸರಿ ಮತ್ತು ಸಹಕಾರಿ ಬ್ಯಾಂಕ್ಗಳು ಸರಿಯೇ ಇಲ್ಲ ಅಂತ ಹೇಳುವಂಥ ಪ್ರಯತ್ನ ಅಲ್ಲ. ರಾಷ್ಟ್ರೀಯ ಬ್ಯಾಂಕ್ಗಳು ಅಥವಾ ರಾಷ್ಟ್ರೀಯ ಮಟ್ಟದ ಬ್ಯಾಂಕ್ಗಳು, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳು ಕೂಡ ಸಂಕಷ್ಟಕ್ಕೆ ಸಿಲುಕಿವೆ. ಉದಾಹರಣೆಗೆ ಯೆಸ್ ಬ್ಯಾಂಕು, ಆಮೇಲೆ ಅದನ್ನು ರೆಸ್ಕ್ಯೂ ಮಾಡಿದರು RBIನವರು ಬಂದು. ಈ ಥರದ್ದೆಲ್ಲ ಆಗತ್ತೆ. ಆದರೆ ನಿಮ್ಮ ದುಡ್ಡು ನಿಮ್ಮ ಕೈಯಲ್ಲಿ ಸುರಕ್ಷಿತವಾಗಿರಬೇಕು ಅಂತ ಹೇಳಿದ್ರೆ ನೀವು ಈ ರೀತಿ ತಿಳುವಳಿಕೆ ಹೊಂದಿರಬೇಕು. ನಿಮ್ಮ ಹಣನ ಎಲ್ಲಿಡಬೇಕು ಅನ್ನೋದನ್ನು
ಹಣ ಇಡೋಕೆ ಮುಂಚೆ ತೀರ್ಮಾನ ಮಾಡಬೇಕು. ಅನೇಕ ಉಪಯುಕ್ತ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಸರ್. ಥ್ಯಾಂಕ್ಸ್ ಅ ಲಾಟ್ ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು ಅಭಿಷೇಕ್. ಇಂಥ ಇನ್ನಷ್ಟು ಮಾಹಿತಿಗಾಗಿ ವಿಸ್ತಾರ ಮನಿ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮರೆಯದೆ ಕ್ಲಿಕ್ ಮಾಡಿ. ನಮಸ್ಕಾರ.